ಎಲ್ಲ ಪತ್ರಿಕೆಗಳು ನೀರುಗಿಂತ ಒಂದಿನ ಹೆಚ್ಚು ಅವರು ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದ್ದಾರೆ. ದೇಶದ ಪ್ರಗತಿಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಆರ್ಥಿಕ ಪ್ರಗತಿ ಹೆಚ್ಚಾಗಲಿಕ್ಕೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ವಿಶ್ವದಲ್ಲಿ ನಮ್ಮ ದೇಶಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಡ್ತಕ್ಕಂಥದ್ರಲ್ಲಿ ಸಮರ್ಥರಾಗಿದ್ದಾರೆ. ಇಷ್ಟು ಎತ್ತರಕ್ಕೆ ಬೆಳೆದಂಥದ್ದು ಅವರ ಸಾಧನೆ ಏನಿದೆ, ಅದರಿಂದ ಮಾಧ್ಯಮಗಳು ಅದನ್ನು ಗುರುತಿಸಿ ಇವತ್ತು ಹಲವಾರು ಮಾಧ್ಯಮಗಳು ಲೇಖನಗಳನ್ನು ಮಾಡಿದ್ದಾರೆ. ನಾನು ಓದಿದ್ದೇನೆ, ತುಂಬ ಸಂತೋಷ. ಏಕೆ ಅಂತ ಹೇಳಿದ್ರೆ ವಾಸ್ತವಾಂಶ ಏನಿದೆಯೋ ಅದನ್ನು ಮಾಧ್ಯಮಗಳಲ್ಲಿ ಇವತ್ತು ಹೊರತಂದಿದ್ದಾರೆ. ನಾನು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅಭಿನಂದಿಸ್ತೇನೆ. ಯಾವುದೇ ಆಸಕ್ತಿ ವಹಿಸಿಲ್ಲ. ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಈ MLC ವಿಷಯದಲ್ಲಿ ಮೊನ್ನೆ ಚರ್ಚೆ ಮಾಡಿದ್ದಾರೆ. ಬಹುಶಃ ಶುಕ್ರವಾರ ವಿತ್ಡ್ರಾಯಲ್ಲಿರ್ಬೋದು. ನಮ್ಮಲ್ಲಿರೋರು 12 ಜನ ಗುರುವಾರ ಸಾಯಂಕಾಲ ಬರ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ 12 ಜನದ್ದು ಅವಶ್ಯಕವಾಗಿ ಜೆ ಡಿ ದೇವೇಗೌಡರು ಅವ್ರ ವಿಷಯದಲ್ಲಿ ಮಾತಾಡಿದ್ದೇನೆ. ಆದರೆ 18 ಜನರೇ ಗೆಲ್ಲಕ್ಕಾಗಲಿಲ್ಲ. ನಮ್ಮ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಬಂದು ಅವರು ಮಿತ್ರ ಪಕ್ಷದ ಮಾತನಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಅದಕ್ಕಿಂತ ನಾನು ಹೆಚ್ಚು ಹೇಳಲಿಲ್ಲ. ಪ್ರಧಾನಮಂತ್ರಿ ಆದಮೇಲೆ ಮೊದಲನೇ ಬಾರಿಗೆ ನನ್ನ ಅವರ ಭೇಟಿ ಆಯಿತು. ಅಲ್ಲಿಂದ ಹೇಳಿದ್ದೆ ನಾನು. ಅಲ್ಲಿಂದ ನನ್ನ ಸಂಬಂಧ ಮೋದಿಯವ್ರ ಜೊತೆ ಒಂದು ರಾಜ್ಯಸಭಾ ಸ್ಥಾನಕ್ಕೋಸ್ಕರವಾಗಿ ನಮ್ಮ ಸಂಬಂಧ ಕಳೆದ 10 ವರ್ಷದಲ್ಲಿ ಅದು ಬೆಳೀಲಿಲ್ಲ. ವೈಯಕ್ತಿಕವಾಗಿ ನನ್ನ ಅವರ ಸಂಬಂಧ ಕಳೆದ 10 ವರ್ಷದಿಂದ ಈ ದೇಶದಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ಮೋದಿಯವರ ಬಗ್ಗೆ ಆಗಲಿ ಅವರ ಆಡಳಿತದ ಬಗ್ಗೆ ಆಗಲಿ ನನ್ನ ಭಾವನೆಯನ್ನು ಹೇಳುವಾಗ ನಿರ್ಭಯವಾಗಿ ಹೇಳಿದ್ದೇನೆ. ಕಾಂಗ್ರೆಸ್ ಹಿಂದೆ ಹೇಗೆ ನಡ್ಕೊಂಡಿದೆ, ಅದಕ್ಕಿಂದೆ ಇದ್ದವರು ಹೇಗೆ ನಡ್ಕೊಂಡಿದ್ದಾರೆ, ಅದನ್ನು ವಿಶ್ಲೇಷಣೆ ಮಾಡುವಾಗ ಅದಕ್ಕೆ ಎಲ್ಲ ಉದಾಹರಣೆಗಳನ್ನು ಕೊಟ್ಟು ಮೋದಿಯವರ ನಾಯಕತ್ವಕ್ಕೆ ನಾನು ಸಮರ್ಥನೆ ಮಾಡಿದ್ದೇನೆ. ನಾನು ಈಗಾಗಲೇ ಹೇಳಿದ್ದೇನೆ, ಇಲ್ಲಿ ಕುಮಾರಸ್ವಾಮಿ ಸರ್ಕಾರ ತೆಗೆದಾಗ ನಾನೇ ಕುಮಾರಸ್ವಾಮಿ ಅವರಿಗೆ ನೀನು ಮೋದಿಯವ್ರ ಜೊತೆ ಹೋಗು ಅಂತ ಹೇಳಿದಂಥದ್ದನ್ನು ನಿಮ್ಮ ಮುಂದೆ ಆಗಲೇ ಹೇಳಿದ್ದೇನೆ. ನೀನು ಹೊಸದೇನಿಲ್ಲ. ಅದನ್ನು ನಮ್ಮ ಸಂಬಂಧ ನಾಟ್ ಬಿಕಾಸ್ ಆಫ್ ಓನ್ಲಿ ಅವರ ಮೆಂಬರ್ಶಿಪ್ ಆಫ್ ರಾಜ್ಯಸಭಾ. It is a personal bondage between me and Modi from the last 10 years. On all circumstances, I stood with Modi, I stood with the Prime Minister for the works
that he has done in last 10 years to see that this country's development, all-round development, and much more than that. Now, there's so many problems. India is a vast country, 145 crores population. So, now I don't think there is any other leader who can compete with Modi from IIT. Let us be frank. So, not only the overall development of our country, he said in 2014 or 45, 5 trillion our economic growth. ಆ ಹಂತಕ್ಕೆ ತಗೊಂಡು ಹೋಗಬೇಕು. ನಮ್ಮ ಆರ್ಥಿಕ ಶಕ್ತಿ, ಡಿಫೆನ್ಸ್ನಲ್ಲಿ ನಮ್ಮ ಶಕ್ತಿ ಎಷ್ಟು ಹೆಚ್ಚಾಗಿದೆ, ಹೀಗೆ ಹಲವಾರು ವಿಷಯ ಹೇಳಬಹುದು. ವಿದೇಶದಲ್ಲಿ ಇವತ್ತು ಮೋದಿಯವರನ್ನ ಒಬ್ಬ ನಾಯಕ ಅಂತ ಗುರುತಿಸಿದ್ದಾರೆ. ಇದು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರ ದೇಶದಲ್ಲೂ ಕೂಡ ಮೋದಿಯವರ ಬಗ್ಗೆ ಒಂದು ಎತ್ತರದ ಸ್ಥಾನ ಇದೆ. ಆ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ. ಅದನ್ನು ನನ್ನ ಅವರ ಸಂಬಂಧ ಕೇವಲ ಒಂದು ರಾಜ್ಯಸಭಾ ಸೀಟ್ಗೋಸ್ಕರ ಅಲ್ಲ, ಅದು ವೈಯಕ್ತಿಕವಾಗಿ ನಾನು ಅವರ ಜೊತೆ ನಿಕಟವಾದ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿದ್ದೇನೆ. ಆ ಸಂಬಂಧ ನಾನು ಸದಸ್ಯನಿಲ್ಲದೆ ಇದ್ದರೂ ಅದು ಮುಂದುವರ್ಕೊಂಡು ಹೋಗುತ್ತೆ. ಕೇವಲ ರಾಜ್ಯಸಭಾ ಸದಸ್ಯ ಸ್ಥಾನದಿಂದ ನಮ್ಮ ಸಂಬಂಧವಿತ್ತು, ಇಲ್ಲಿ ಮುಗಿದೋಯ್ತು ಅನ್ನೋ ಪ್ರಶ್ನೆ ಇಲ್ಲ. ಮುಂದೆ ಕೂಡ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಆಗಲಿ ನಾನು ಮೋದಿಯವ್ರನ್ನ ಭೇಟಿ ಮಾಡಬಹುದು, ಪತ್ರ ವ್ಯವಹಾರ ಮಾಡಬಹುದು. ನಾನು ನನ್ನ ನಿಕಟವಾದ ಸಂಬಂಧವನ್ನು ನನ್ನ ಜೀವನದ ಕೊನೆಯ ಘಟ್ಟದವರೆಗೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತದೆ. ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ನಾವು ಇಂಡಿಯಾ ಜೊತೆ ಸೇರಿದ್ದೇವೆ. ಇದು ಕೇವಲ ಒಂದು ರಾಜ್ಯಸಭಾ ಸೀಟ್ನಿಂದ ಅಂತ್ಯ ಆಗುತ್ತೆ ಅಂತೇಳಿ ಯಾರು ಭಾವಿಸ್ಕೊಳ್ಬಾರ್ದು. Our bondage, our relationship will be continued as long as Devaguda is alive.